ಬೆಂಗಳೂರಿನ ಕೆಆರ್ ಪುರದಲ್ಲಿ ಸುಂಕ ವಸೂಲಿ ಹೆಸರಿನಲ್ಲಿ ಅಕ್ರಮವಾಗಿ ಹಣ ವಸೂಲಿ ಮಾಡಲಾಗ್ತಾ ಇದೆ ಅಂತ ಅಖಿಲ ಕರ್ನಾಟಕ ರೈತ ಮತ್ತು ವ್ಯಾಪಾರಿಗಳ ಒಕ್ಕೂಟ ಆರೋಪಿಸಿದೆ. ಈ ಕೂಡಲೇ ಇದನ್ನ ನಿಲ್ಲಿಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಒಕ್ಕೂಟದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಕೆಆರ್ ಪುರದ ಇತಿಹಾಸ ಪ್ರಸಿದ್ಧ ಸಂತೆಯಲ್ಲಿ ಸುಂಕ ವಸೂಲಿ ಮಾಡುವಂತಹ ಅವಧಿ ಮುಗಿದಿದ್ದರೂ ಕೂಡ ನ್ಯಾಯಾಲಯದ ಮೂಲಕ ಸುಂಕ ವಸೂಲಿ ಮಾಡಲು ಆದೇಶ ಪಡೆದುಕೊಂಡು ಬಂದಿದ್ದಾರೆ. ನ್ಯಾಯಾಲಯವು 1 ಎಕರೆ 14 ಗುಂಟೆ ಪ್ರದೇಶದಲ್ಲಿ ಸುಂಕ ವಸೂಲಿಗೆ ಅವಕಾಶ ನೀಡಿದೆ. ಆದರೆ ಕೆಲವು ಕಿಡಿಗೇಡಿಗಳು ಸುಂಕದ ಹೆಸರಿನಲ್ಲಿ ಹಫ್ತಾ ವಸೂಲಿಗೆ ಇಳಿದಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ಕೆಆರ್ ಪುರದ ಸಂತೆಯ ಸ್ಥಳದ ಹೊರತಾಗಿಯೂ ಕೂಡ ಹಳೆ ಮದ್ರಾಸ್ ರಸ್ತೆಯಲ್ಲಿರುವಂತಹ ಹೂವಿನ ಅಂಗಡಿಗಳನ್ನು ಕೂಡ, ಅಂದ್ರೆ ತರಕಾರಿ ಅಂಗಡಿಗಳು, ಹೂವಿನ ಅಂಗಡಿಗಳು, ಹಣ್ಣಿನ ಅಂಗಡಿಗಳು ಮತ್ತು ಕುಂಬಳಿ ಅಂಗಡಿಗಳು, ಈ ತರದ ಎಲ್ಲಾ ಅಂಗಡಿಗಳ ಹತ್ರನೂ ಕೂಡ ಹೋಗಿ ವಸೂಲಿ ಮಾಡಲಾಗ್ತಾ ಇದೆ ಅಂತ ದೂರಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದಂತಹ ರೈತರು ಜಿಬಿಎ ಪೂರ್ವ ಪಾಲಿಕೆ ಅಧಿಕಾರಿಗಳು ಈ ಅಕ್ರಮವನ್ನ ಕಣ್ಣು ಮುಚ್ಚಿ ನೋಡುತ್ತಿದ್ದಾರೆ ಅಂತ ಕೂಡ ಆರೋಪಿಸಿದ್ದಾರೆ. ಜಿಬಿಎ ಅಧಿಕಾರಿಗಳು ಮತ್ತು ಕೆಆರ್ ಪುರ ಪೊಲೀಸರು ಹಣ ವಸೂಲಿ ಮಾಡದಂತೆ ಯಾವುದೇ ಸೂಚನಾ ಫಲಕಗಳನ್ನ ಸಹ ಹಾಕಿಲ್ಲ. ಜಂಟಿ ಆಯುಕ್ತರು ನಾಮಕಾವಸ್ಥೆಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಹೊರತು ಯಾವುದೇ ಕಠಿಣ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ರೈತರು ದೂರಿದರು. ನ್ಯಾಯಾಲಯಕ್ಕೆ ದಾಖಲೆಗಳನ್ನು ಒದಗಿಸಲು ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ಕೂಡ ಆರೋಪಿಸಿದ್ರು. ಅವರು ಕೂಡಲೇ ಟೆಂಡರ್ ಕರೆದು ನ್ಯಾಯಾಲಯದ ಆದೇಶವನ್ನ ಉಲ್ಲಂಘಿಸಿ ನಿಗದಿತ ವ್ಯಾಪ್ತಿಯನ್ನ ಮೀರಿ ಅಕ್ರಮವಾಗಿ ಹಣ ವಸೂಲಿ ಮಾಡ್ತಾ ಇರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಒತ್ತಾಯಿಸಿದ್ರು. ಈ ಕುರಿತು ಮಾತನಾಡಿದಂತಹ ಅಖಿಲ ಕರ್ನಾಟಕ ರೈತ ಮತ್ತು ವ್ಯಾಪಾರಿಗಳ ಒಕ್ಕೂಟದ ಅಧ್ಯಕ್ಷ ಎಲೆ ಶ್ರೀನಿವಾಸ್, ಸುಂಕದ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಈ ಅಕ್ರಮವನ್ನ ಕೂಡಲೇ ನಿಲ್ಲಿಸಬೇಕು, ತಪ್ಪಿತಸ್ಥ ಅಧಿಕಾರಿಗಳು ಮತ್ತು ವ್ಯಕ್ತಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು, ನ್ಯಾಯಾಲಯದ ಆದೇಶವನ್ನ ಎಲ್ಲರೂ ಗೌರವಿಸಬೇಕು ಅಂತ ಕೂಡ ಹೇಳಿದ್ರು. ಈ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ನಿಂತಿತ್ತು ಇಲ್ಲಿ ಒಂದ್ ದಿವಸ ರೋಲ್ ಕಾಲ್ ನಿಂತಿತ್ತು, ಮತ್ತೊಮ್ಮೆ ಇವತ್ತು ಬೆಳಗ್ಗೆ ಶುರುವಾಗಿದೆ. ಬೆಳಗ್ಗೆ ಶುರುವಾಗ್ಬಿಟ್ಟು ಇಲ್ಲಿಂದ ಅಲ್ಲಿವರೆಗೂ ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಇವ್ರು ಹೋದ್ಮೇಲೆ ಅವ್ರು ಬರೋದು BBMP ಅವರು ನೀವೆಲ್ಲ ಎತ್ತು ಬಿಡಬೇಕು ಅಂತ. ನಾವು ಐಟೆನಲ್ಲಿ ಎಲ್ಲೂ ಎತ್ತೋದಿಲ್ಲ ಅಂದ್ಬಿಟ್ಟು ಎಲ್ಲೂ ಹೇಳ್ತಾ ಇಲ್ಲ, ರಸ್ತೆಗೆ ಹಾಕಂತೀವಿ ಅಂದ್ಬಿಟ್ಟು ನಾವೆಲ್ಲೂ ಹೇಳ್ತಾ ಇಲ್ಲ. ನೀವು ಸಂತೆನಲ್ಲಿ ಫಸ್ಟು ಜಾಗ ಸರ್ವೆ ಮಾಡಿಬಿಟ್ಟು ಎಷ್ಟು ಜಾಗ ಬರುತ್ತೆ, ಎಷ್ಟು ಅಂಗಡಿಗಳಿಗೆ ಜಾಗ ಕೊಡ್ಬೋದು, ನೀವು ಅದನ್ನೆಲ್ಲ ನೋಡ್ಕೊಂಡು ಬನ್ನಿರಿ. BBMP ಅವರು ನೋಡ್ಕೊಂಡು ಬಂದುಬಿಟ್ಟು ಹೇಳಿದ್ರೆ ಎಲ್ಲರೂ ಎತ್ಕೊಂಡು ಹೋಗೋದಕ್ಕೆ ಎಲ್ಲರೂ ರೆಡಿ ಇದ್ದೀವಿ. ನೀವು ಅದನ್ನು ನೋಡ್ದಿರಾನೆ ಸುಮ್ಮನೆ ಎತ್ಕೊಂಡು ಹೋಗ್ರಿ ಅಂದರೆ ಎಲ್ಲಂದರೆ ಅಲ್ಲಿ ಹಾಕ್ಕೊಳ್ಳೋಕ್ಕಾಗಲ್ಲ. ನೀವು ಜಾಗ ನೋಡಿಬಿಟ್ಟು ನಾವು ಸಂತೆಯವರು ಹೇಳ್ತಾ ಇದ್ದೀವಿ, ನೀವು ಎಲ್ಲಾದರೂ ಹಾಕ್ಸೋದಕ್ಕೆ ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಆದರೆ ಯಾರು FIR ಮಾಡಿದ್ದೀವಿ ಅದರಲ್ಲೇ ಒಬ್ಬರು ಬಂದುಬಿಟ್ಟು ಮತ್ತೆ ವಸೂಲಿ ಮಾಡೋದು ಬರೋದು, ಯಾರು ಪೊಲೀಸ್ ಸಭೆಗೆ ಬಂದಿದ್ರು ಮತ್ತೆ ಅವರೇ ಬಂದುಬಿಟ್ಟು ಮಾಡೋದು, ಧಮ್ಕಿಗಳು ಹಾಕೋದು, ನೀವು ಸುಂಕ ಕೊಟ್ಟಿಲ್ಲ ಅಂದರೆ ಇಲ್ಲಿ ಅಂಗಡಿಗಳೆಲ್ಲ ಎತ್ತಿಸ್ಬಿಡ್ತಾ ಇದ್ದಾರೆ, ಅವರಿಂದಾನೆ ಅಂಗಡಿಗಳು ಎತ್ತಿಸೋದು, ಇವರಿಂದಾನೆ ಅಂಗಡಿಗಳು ಎತ್ತಿಸೋದು ಅನ್ನೋದನ್ನು ತಪ್ಪು. ನೀವು ಯಾರಿಂದ ಅಂಗಡಿಗಳು ಎತ್ತಿಸ್ತಾ ಇದ್ದಾರೆ ನೀವು ಅದನ್ನು BBMP ಅವರಾಗಲಿ ಪೊಲೀಸ್ ಇಲಾಖೆಯವರಾಗಲಿ ಹೇಳ್ಬೇಕು. ಅದನ್ನು ಬಿಟ್ಬಿಟ್ಟು ಇವ್ರ ಗಲಾಟೆ ಇಲ್ಲೇನಿಲ್ಲ. ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀರಾ ಇಲ್ವಾ? ನಿಮಗಿರೋದು 1 ಎಕರೆ 14 ಗುಂಟೆ, ನೀವು ಸಂತೆನಲ್ಲಿ ಮಾಡ್ಕೊಳ್ರಿ. ಇಲ್ಲೆಲ್ಲ ವಸೂಲಿ ಮಾಡೋದು, ಯಾರಾದರೂ ಊನವ್ರು ಇದ್ರೆ ಹಬ್ಬ ಹರಿದಿನಗಳಲ್ಲಿ 5,000 10,000 ತೊಗೊಳ್ಳೋದು, ಆ ಅಂಗಡಿಗಳ ಮೇಲೆ ಅಂಗಡಿಗಳು ಹಾಕ್ಸೋದು, ಈ ದೌರ್ಜನ್ಯ ದಬ್ಬಾಳಿಕೆ ಎಲ್ಲ ಬೇಕಾಗಿಲ್ಲ. ಇವತ್ತು ಅಷ್ಟೇ ಬೆಳಗ್ಗೆ ವಸೂಲಿ ಮಾಡೋದಕ್ಕೆ 20 ಜನ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪೊಲೀಸ್ ಕಂಪ್ಲೇಂಟು. 1 ಕಂಪ್ಲೇಂಟ್ ತೊಗೊಂಡಿದ್ದಾರೆ, 19 ಕಂಪ್ಲೇಂಟ್ ನಮ್ಮ ಹತ್ರನೇ ಇದೆ. ಇಲ್ಲಿ ಮೈನಸ್ ಪಾಯಿಂಟ್ ಏನು ನಮಗೆ ರೈತರಿಗೆ ಅಂತ ಹೇಳಿದ್ರೆ, ಇವ್ರು ವಸೂಲಿ ಮಾಡೋಕ್ಕೆ ಬರೋದಲ್ಲ 5 ಗಂಟೆಗೆ, ನಾವು 7 ಗಂಟೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಸಾಹೇಬರು ಬರೋವರೆಗೂ ಕಾಯ್ಬೇಕಂದ್ರೆ ಯಾವ ರೈತರು ಯಾವ ವ್ಯಾಪಾರಸ್ಥರು ಇಲ್ಲಿ ಕಾಯೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮಗೆ ವಿಶೇಷವಾಗಿ ಇದಕ್ಕೆ ಮಾತ್ರ ಏನಾದರೂ ಮಾಡೋಕ್ಕಾದ್ರೆ ದಯವಿಟ್ಟು ಮಾಡಿ, ಅಥವಾ ಇಲ್ಲಿಂದ ಅಲ್ಲಿವರೆಗೂ ನೀವು ಅಕ್ರಮ ವಸೂಲಾತಿ ಯಾರಾದರೂ ಮಾಡಿದ್ರೆ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಡ್ಬೇಕನ್ಬಿಟ್ಟು ಬೋರ್ಡ್ಸ್ ಆದರೂ ಹಾಕ್ರಿ BBMP ಕಡೆಯಿಂದ. BBMPಗೆ ಮತ್ತೆ ಹೇಳ್ತಾ ಇದ್ದೀವಿ, ನೀವು BBMP ಅವರೇ ಇದಕ್ಕೆಲ್ಲ ಮೂಲ ಕಾರಣ, ನಿಮ್ಮಿಂದನೇ ಇದೆಲ್ಲ ಆಗಿರೋದು. ನೀವು ತಿಂಗಳು ನೀವು ಮಾಮೂಲಿ ತೊಗೊಳೋದಕ್ಕೋಸ್ಕರ ಇದನ್ನೆಲ್ಲ ಮಾಡಿಬಿಟ್ಟು ನಮ್ಮ ತಲೆ ಮೇಲೆ ಹಾಕಿದ್ದೀರಾ. ದಿನ 60,000 ರಿಂದ 70,000 ರೂಪಾಯಿ ರೋಲ್ ಕಾಲ್ ಆಗ್ತಾ ಇದೆ. ಇಲ್ಲಿ BBMP ಅವ್ರು ಕಣ್ಮುಚ್ಕೊಂಡು ಕೂತಿದ್ದೀರಾ ನೀವು. ಇದು ಪಾಲಿಕೆಗೆ ತೆರಿಗೆ ಹಣ ಬರಬೇಕು. ಇದನ್ನ ಆಲ್ರೆಡಿ ನೀವು ವೆಂಡಿಂಗ್ ಝೋನ್ ಮಾಡಿದ್ದೀರಾ. ITIನ ಒಂದ್ಸರಿ ನೀವು ಸರ್ವೆ ಮಾಡ್ಕೊಂಡು ವೆಂಡಿಂಗ್ ಝೋನ್ ಮಾಡ್ತೀವಿ ಅಂತ. ದಯವಿಟ್ಟು ಮಾರ್ಕೆಟಲ್ಲಿ ಜಾಗ ಇಲ್ಲದ ಅಂದಾಗ ನೀವು ಫುಟ್ಪಾತ್ ಬಿಟ್ಬಿಟ್ಟು ಇನ್ನೂ 25 ಅಡಿ ಬರುತ್ತಿಲ್ಲ ಜಾಗ, ಆ 10 ಅಡಿನಲ್ಲಿ ನೀವು ಎಲ್ಲ ಹೂವಿನ ಅಂಗಡಿಯವ್ರಿಗೂ ಹಣ್ಣು ಅಂಗಡಿಯವ್ರಿಗೂ ಹಾಕಿಸ್ಕೊಡ್ರಿ. ದಯವಿಟ್ಟು ಮತ್ತೊಮ್ಮೆ BBMP ಅವ್ರಿಗೆ ವಿನಂತಿ ಮಾಡ್ತೀವಿ, ನಾಳೆ ಕೇಸ್ ಇದೆ. ನೀವು
ಯಾರಿಗೆ ಕೊಡಬೇಕೋ ಈ 2 ಎಕರೆ 18 ಕುಂಟೆ ಐಟೆಯಿಂದ ವೆಂಗನಕೆರೆವರೆಗೂ ಇನ್ನೊಂದು ಟೆಂಡ್ರ್ ಇದೆ ಅಲ್ವಾ, ಆ ಟೆಂಡ್ರನ್ನ ಬೇರೆಯವ್ರಿಗೆ ಕೊಡ್ರಿ.